ಅಹಲ್ಯಾಳ ಬೆಡ್ರೂಮ್ ತುಂಬ ವಿಶಾಲವಾಗಿ ಅತ್ಯಂತ ಸುಂದರವಾದ ಇಂಟೀರಿಯರ್ ವಿನ್ಯಾಸವನ್ನು ಹೊಂದಿತ್ತು. ಆಧುನಿಕ ಲೈಟಿಂಗ್ಸ್ ಇದ್ದರೂ ಒಂದು ಮೂಲೆಯಲ್ಲಿ ಸುಂದರವಾದ ನಟರಾಜನ ವಿಗ್ರಹ ಮತ್ತು ಕೆಲವು ಕಲಾತ್ಮಕ ಚಿತ್ರಗಳು ಕೋಣೆಗೆ ಸಾಂಪ್ರದಾಯಿಕ ಕಳೆಯನ್ನು ನೀಡಿದ್ದವು. ಸೀತೆ ಆ ವಿಶಾಲವಾದ ಹಾಸಿಗೆಯ ಮೇಲೆ ಬಂದು ಕುಳಿತುಕೊಂಡಾಗ ಅವಳಿಗೆ ಇಡೀ ದಿನ ನಡೆದ ಘಟನೆಗಳು ಒಂದು ಸಿನಿಮಾದಂತೆ ಕಣ್ಣ ಮುಂದೆ ಬಂದು ಹೋದವು. ಜಾತ್ರೆಯ ಆ ಪುಂಡರ ಹಾವಳಿ ಅಭಿಮನ್ಯು ತನಗಾಗಿ ಧಾವಿಸಿ ಬಂದು ರಕ್ಷಿಸಿದ್ದು. ನಂತರ ಬೆಂಗಳೂರಿನ ಈ ಬಂಗಲೆಯಲ್ಲಿ ನತಾಶಾ ಹೂಡಿದ ಸಂಚನ್ನು ಅಭಿಮನ್ಯು ಮತ್ತು ಅಹಲ್ಯ ಇಬ್ಬರೂ ಸೇರಿ ಧೂಳಿಪಟ ಮಾಡಿದ್ದು. ಇವೆಲ್ಲವೂ ಅವಳನ್ನು ಭಾವ ಪರವಶವಳನ್ನಾಗಿಸಿತ್ತು. ಅಹಲ್ಯ ತಕ್ಷಣವೇ ಸೀತೆಯ ಪಕ್ಕದಲ್ಲೇ ಹಾಸಿಗೆಯ ಮೇಲೆ ಕಾಲು ಮಡಚಿ ಕುಳಿತುಕೊಂಡಳು. ಅವಳ ಕಣ್ಣುಗಳಲ್ಲಿ ಸೀತೆಯ ಮೇಲಿದ್ದ ಗೌರವ ದುಪ್ಪಟ್ಟಾಗಿತ್ತು. ಸೀತೆ ಅವರೇ, ಇವತ್ತು ಆಫೀಸ್ನಲ್ಲಿ ಆ ನತಾಶಾಗೆ ಅಣ್ಣ ಅಷ್ಟೊಂದು ಕಠಿಣವಾಗಿ ಬೈದು ಹೊರಗೆ ಹಾಕಿದ್ದನ್ನು ನೋಡಿ ನನಗೆ ಎಷ್ಟು ಖುಷಿಯಾಯಿತು ಗೊತ್ತಾ. ನನ್ನ ಅಣ್ಣ ಸದಾ ಬಿಸ್ನೆಸ್ ಮೀಟಿಂಗ್ಸ್ನಲ್ಲಿ ಕೋಪ ಮಾಡ್ಕೊಳ್ತಾನೆ ಅಂತ ಆಫೀಸ್ನ ಜನ ಹೆದರ್ತಾರೆ. ಆದರೆ ಅವನಿಗೆ ಅನ್ಯಾಯ ಕಂಡ್ರೆ ಅಸ್ತಿತ್ವವೇ ತಡೆದುಕೊಳ್ಳಲ್ಲ. ಅವನು ಇವತ್ತು ನಿಮಗಾಗಿ ನಿಂತ ರೀತಿ ನಿಜಕ್ಕೂ ಅದ್ಭುತವಾಗಿತ್ತು. ನನ್ನ ಅಣ್ಣ ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳಲ್ಲ ಎಂದು ಹೆಮ್ಮೆಯಿಂದ ಅಣ್ಣನ ಗುಣಗಾನ ಮಾಡಲಾರಂಭಿಸಿದಳು. ಸೀತೆ ಮೆಲ್ಲನೆ ಮುಗುಳ್ನಗುತ್ತಾ ಅಹಲ್ಯಾಳ ಮುಗ್ಧತೆಯನ್ನು ನೋಡುತ್ತಿದ್ಲು. ಅಷ್ಟರಲ್ಲೇ ಕೋಣೆಯ ಬಾಗಿಲನ್ನು ಮೆಲ್ಲನೆ ತಟ್ಟಿ ರಂಜಿತ್ ಒಳಗೆ ಬಂದನು. ಅವನ ಮುಖದಲ್ಲಿ ಇವತ್ತಿನ ಘಟನೆಯ ನೆಮ್ಮದಿಯಿತ್ತು. ಏನಮ್ಮ ಅಹಲ್ಯ, ನನ್ನ ತಂಗಿಯನ್ನು ಹಠ ಮಾಡಿ ನಿನ್ನ ರೂಮ್ಗೆ ಕರ್ಕೊಂಡು ಬಂದಿದ್ದೀಯಾ? ಅವಳಿಗೆ ಏನಾದರೂ ಕುಡಿಯೋಕೆ ತಿನ್ನೋಕೆ ತಂದು ಕೊಟ್ಟಿದ್ದೀಯಾ? ಇಲ್ಲ ಬರೀ ನಿನ್ನ ಅಣ್ಣನ ಪುರಾಣ ಹಿಡಿದು ಹರಟೆ ಹೊಡಿತಾ ಇದ್ದೀಯಾ ಎಂದು ರಂಜಿತ್ ತಮಾಷೆಯಾಗಿ ನಕ್ಕನು. ಅಹಲ್ಯ ನಾಲಿಗೆ ಕಚ್ಚಿ, ಅಯ್ಯೋ ಹೌದು, ನಾನು ಅಕ್ಕ ಸಾರಿ, ಸೀತೆ ಅವರ ಜೊತೆ ಮಾತನಾಡುವ ಖುಷಿಯಲ್ಲಿ ಅದನ್ನೇ ಮರೆತುಬಿಟ್ಟೆ. ಇರಿ, ಕಿಚನ್ಗೆ ಹೋಗಿ ಬಿಸಿ ಹಾಲು ತರ್ತೀನಿ ಎಂದು ಎದ್ದು ನಿಲ್ಲಲು ಹೋದಳು. ಆದರೆ ಅಹಲ್ಯ ಬಾಗಿಲಿನ ಕಡೆಗೆ ಹೆಜ್ಜೆ ಇಡುವಷ್ಟರಲ್ಲಿ ಆ ಕೋಣೆಯ ಬಾಗಿಲ ಬಳಿ ಬಂದು ನಿಂತಿದ್ದ ದೃಶ್ಯವನ್ನು ಕಂಡು ಮೂವರು ಒಮ್ಮೆಲೆ ಆಶ್ಚರ್ಯಚಕಿತರಾದರು. ಅಲ್ಲಿ ಇಡೀ ಭಾರತ ಬಿಸಿನೆಸ್ ಲೋಕವನ್ನು ನಡುಗಿಸುವ CEO ಅಭಿಮನ್ಯು ರಾಜ್ಗುರು ನಿಂತಿದ್ದನು. ಅವನ ಕೋಟ್ ಬಿಚ್ಚಿಡಲಾಗಿತ್ತು. ಶರ್ಟ್ನ ತೋಳನ್ನು ಕೊಂಚ ಮಡಚಲಾಗಿತ್ತು. ಅತ್ಯಂತ ಆಶ್ಚರ್ಯದಿಂದ ವಿಷಯವೇನೆಂದರೆ ಅವನ ಕೈಯಲ್ಲಿ ಸೀತೆಗಾಗಿ ತಾನೇ ಸ್ವತಃ ಕಿಚನ್ನಿಂದ ತಂದಿದ್ದ ಬಿಸಿ ಬಿಸಿ ಹಾಲಿನ ಲೋಟವಿತ್ತು. ಯಾವಾಗಲೂ ಹಜಾರದಲ್ಲಿ ಗಂಭೀರವಾಗಿ ಓಡಾಡುವ ಕೈಯಲ್ಲಿ ಸದಾ ಬಿಸಿನೆಸ್ ಫೈಲ್ಗಳನ್ನು ಹಿಡಿದಿರುತ್ತಿದ್ದ ಆ ಕ್ರೋಧದ ಒಡೆಯ ಇಂದು ತನ್ನ ತಂಗಿಯ ಕೋಣೆಯ ಬಾಗಿಲಲ್ಲಿ ಅತ್ಯಂತ ಸರಳವಾಗಿ ಹಾಲಿನ ಲೋಟ ಹಿಡಿದು ನಿಂತಿರುವುದನ್ನು ಕಂಡು ರಂಜಿತ್ ಮತ್ತು ಅಹಲ್ಯ ಪರಸ್ಪರ ನೋಡಿ ಕಣ್ಣು ಸನ್ನೆ ಮಾಡಿಕೊಂಡು ತುಂಟತನದಿಂದ ನಕ್ಕರು. ರಂಜಿತ್ ನಗುತ್ತಾ ಹೇಳಿದನು, ಬಾ ಅಭಿ ಒಳಗೆ, ಬಾಗಿಲಲ್ಲೇ ಯಾಕೆ ನಿಂತಿದ್ದೀಯಾ? ನಮ್ಮ ಗ್ರೇಟ್ CEO ಇವತ್ತು ಕಿಚನ್ ಡಿಪಾರ್ಟ್ಮೆಂಟ್ ಕೂಡ ತಗೊಂಡಿದ್ದಾರೆ ಅನಿಸುತ್ತೆ. ಅಭಿಮನ್ಯು ಗೆಳೆಯನ ಕಿಂಡಲ್ಗೆ ಕೊಂಚ ಮುಜುಗರ ಪಟ್ಟುಕೊಂಡು ಮುಖದಲ್ಲಿದ್ದ ಗಂಭೀರತೆಯನ್ನು ಕಷ್ಟಪಟ್ಟು ಕಾಯ್ದುಕೊಳ್ಳುತ್ತಾ ಕೋಣೆಯ ಒಳಗೆ ಬಂದನು. ಅವನು ನಿಧಾನವಾಗಿ ನಡೆದು ಬಂದು ಆ ಹಾಲಿನ ಲೋಟವನ್ನು ಸೀತೆಯ ಮುಂದಿದ್ದ ಪುಟ್ಟ ಮೇಜಿನ ಮೇಲಿಟ್ಟನು. ಸೀತೆ ನಿಧಾನವಾಗಿ ಮುಖವೆತ್ತಿ ಅಭಿಮನ್ಯುನ ಕಣ್ಣುಗಳನ್ನು ನೋಡಿದಳು. ಆ ಕಣ್ಣುಗಳಲ್ಲಿ ಈಗ ಜಾತ್ರೆಯಲ್ಲಿದ್ದ ಆ ರೌದ್ರಾವತಾರ ಇರಲಿಲ್ಲ. ಬದಲಿಗೆ ಅವಳ ಮೇಲಿನ ಅಪಾರವಾದ ಕಾಳಜಿ, ಮೃದುತ್ವ ಮತ್ತು ಒಂದು ಮಧುರವಾದ ಒಲವಿನ ತೇಜಸ್ಸು ಎದ್ದು ಕಾಣಿಸಿತ್ತು. ಅಭಿಮನ್ಯುನ ರೂಪವನ್ನು ಸೀತೆ ಎಂದೂ ಊಹಿಸಿರಲಿಲ್ಲ. ಅಭಿಮನ್ಯು ಸೀತೆಯ ಸನಿಹ ನಿಂತು ಅತ್ಯಂತ ಮೃದು ಹಾಗೂ ಶಾಂತ ಧ್ವನಿಯಲ್ಲಿ ಕೇಳಿದ್ದನು, ಸೀತೆ ಅವರೇ, ಇವತ್ತು ನಮ್ಮ ಮನೆಯಲ್ಲಿ ನಡೆದ ಘಟನೆಗಳಿಂದ ನಿಮಗೇನಾದರೂ ಬೇಸರವಾಗಿಲ್ಲ ತಾನೇ? ನತಾಶಾ ಆಡಿದ ಕಟು ಮಾತುಗಳು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಮ್ಮ ಕುಟುಂಬದಲ್ಲಿ ಇಂತಹ ಆಲೋಚನೆಗಳಿಗೆ ಜಾಗವಿಲ್ಲ ಎಂಬುದನ್ನು ನಾನು ಸಾಬೀತುಪಡಿಸಬೇಕಾಗಿದೆ. ಸೀತೆ ನಿಧಾನವಾಗಿ ತಲೆ ಅಲ್ಲಾಡಿಸಿದಳು. ಅವಳ ಕಣ್ಣುಗಳಲ್ಲಿ ಕೃತಜ್ಞತೆಯ ಮಹಾಪೂರವೇ ಹರಿಯುತ್ತಿತ್ತು. ಅವಳ ಧ್ವನಿ ಗದ್ಗರಿತವಾಗಿತ್ತು. ಇಲ್ಲ ಸರ್, ನನಗೆ ನಿಮ್ಮ ಮೇಲೂ ನಿಮ್ಮ ಇಡೀ ಕುಟುಂಬದ ಮೇಲೂ ಅಪಾರವಾದ ಗೌರವ ಬಂದಿದೆ. ನನಗಾಗಿ ನೀವು ಮತ್ತು ಅಹಲ್ಯ ಇಡೀ ಮನೆಯವರ ಎದುರು ನಿಂತು ಆ ಮೂಢನಂಬಿಕೆಯ ಮಾತುಗಳ ವಿರುದ್ಧ ಹೋರಾಡಿದ್ದರಲ್ಲ, ಈ ಋಣವನ್ನು ನಾನು ಜೀವನದಲ್ಲಿ ಮರೆಯಲ್ಲ. 10 ವರ್ಷಗಳಿಂದ ನನ್ನನ್ನು ಅಪಶಕುನ ಅಂದವರ ಮಧ್ಯ ಬದುಕಿದ ನನಗೆ ಇಂದು ನೀವು ಕೊಟ್ಟ ಗೌರವ ಹೊಸ ಬದುಕನ್ನು ನೋಡಿದೆ. ಅಭಿಮನ್ಯು ಅವಳ ಮಾತುಗಳನ್ನು ಕೇಳಿ ಒಳಗೊಳಗೆ ಕರಗಿ ನೀರಾದನು. ನಿಮ್ಮ ಕಲೆ ಮತ್ತು ಯೋಗ್ಯತೆಗೆ ಸಿಗಬೇಕಾದ ಗೌರವ ಇದು ಸೀತೆ, ಇದರಲ್ಲಿ ನನ್ನ ಉಪಕಾರವೇನೂ ಇಲ್ಲ ಎಂದನು. ರಾತ್ರಿ 12ರ ಸಮಯವಾಗುತ್ತಿತ್ತು. ರಂಜಿತ್ ಎದ್ದು ನಿಂತು, ಸರಿ ಅಭಿ, ತುಂಬ ಲೇಟ್ ಆಯಿತು. ಸೀತೆ ಇವತ್ತು ರೆಸ್ಟ್ ತಗೊಳ್ಳಿ. ಅಹಲ್ಯ, ನೀನು ಹರಟೆ ಹೊಡೆಯುವುದನ್ನು ನಿಲ್ಲಿಸಿ ಮಲ್ಗೋಕೆ ದಾರಿ ಮಾಡಿಕೊಡು ಎಂದು ನಕ್ಕನು. ಅಭಿಮನ್ಯು ಮತ್ತು ರಂಜಿತ್ ಇಬ್ಬರು ಕೋಣೆಯಿಂದ ಹೊರಗೆ ಹೋಗಲು ಅನುವಾದರು. ಆದರೆ ಬಾಗಿಲ ಬಳಿ ತಲುಪಿದಾಗ ಅಭಿಮನ್ಯು ತಡೆಯಲಾರದೆ
ಮತ್ತೊಮ್ಮೆ ಸೀತೆಯನ್ನೇ ತಿರುಗಿ ನೋಡಿದನು. ಆ ಬೆಡ್ರೂಮ್ನ ನಯವಾದ ಲೈಟಿಂಗ್ಸ್ನ ಬೆಳಕಿನಲ್ಲಿ ಲಂಗ ದಾವಣಿ ಉಟ್ಟು ಮುಗ್ಧವಾಗಿ ಕುಳಿತಿದ್ದ ಸೀತೆ ಅವನಿಗೆ ಸಾಕ್ಷಾತ್ ಕಲಾದೇವತೆಯಂತೆ ಕಂಗೊಳಿಸ್ತಿದ್ಲು. ಅವಳ ಮುಖದಲ್ಲಿದ್ದ ಆ ಹಳೆಯ ಮೌನದ ಕಣ್ಣೀರು ಈಗ ಮಾಯವಾಗಿ ಪ್ರೀತಿಯ ಹೊಸ ನಸುಕು ಮೂಡುತ್ತಿತ್ತು. ಅಭಿಮನ್ಯು ಮನಸ್ಸಿನಲ್ಲೇ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದನು. ಮಾರನೇ ದಿನ ಬೆಳಿಗ್ಗೆ 6 ಗಂಟೆಯ ಸಮಯ. ಸೀತೆ ತನ್ನ ಹಳೆಯ ಅಭ್ಯಾಸದಂತೆ ಬೇಗನೆ ಎದ್ದಿದ್ದಳು. ಅವಳು ಅಹಲ್ಯಳ ಕೋಣೆಯಿಂದ ಹೊರಬಂದು ನಿಧಾನವಾಗಿ ಹಜಾರದ ಕಡೆಗೆ ಹೆಜ್ಜೆ ಹಾಕಿದ್ಳು. ಆ ಬೃಹತ್ ಬಂಗಲೆಯಲ್ಲಿ ಎಲ್ಲರೂ ಇನ್ನೂ ನಿದ್ರಿಸುತ್ತಿದ್ದರು. ಸೀತೆ ದೇವರ ಕೋಣೆಯ ಬಳಿ ಬಂದಾಗ ಅಲ್ಲಿ ದೀಪಗಳನ್ನು ಹಚ್ಚಲು ಸಿದ್ಧತೆ ನಡೆದಿತ್ತು. ಆದರೆ ಇನ್ನೂ ಯಾರೂ ಪೂಜೆಗೆ ಬಂದಿರಲಿಲ್ಲ. ಸೀತೆ ನಿಧಾನವಾಗಿ ದೇವರ ಕೋಣೆಯ ಒಳಗೆ ಹೋಗಿ ಅಲ್ಲಿನ ಹಣತೆಗಳಿಗೆ ಎಣ್ಣೆ ಹಾಕಿ ಮಲ್ಲಿಗೆ ಹೂಗಳನ್ನು ಅಚ್ಚುಕಟ್ಟಾಗಿ ದೇವಿಯ ವಿಗ್ರಹಕ್ಕೆ ಅಲಂಕರಿಸಿದ್ದಳು. ಅವಳು ಕಣ್ಣು ಮುಚ್ಚಿ ತನಗೆ ತಿಳಿಯದಂತೆ ತನ್ನ ಮಧುರವಾದ ಕಂಠದಲ್ಲಿ ಕೌಸಲ್ಯ ಸುಪ್ರಭಾತದ ಶ್ಲೋಕಗಳನ್ನು ಅತ್ಯಂತ ಭಕ್ತಿಯಿಂದ ಪಠಿಸಲು ಆರಂಭಿಸಿದ್ಳು. ಅವಳ ಆ ದಿವ್ಯವಾದ ಧ್ವನಿ ಇಡೀ ರಾಜ್ಗುರು ನಿವಾಸದ ಮೂಲೆ ಮೂಲೆಗೂ ಹರಡಿತ್ತು. ಅದೇ ಸಮಯದಲ್ಲಿ ಹಜಾರಕ್ಕೆ ಬಂದ ದೇವಿಕಾ ರಾಜ್ಗುರು ಅವರು ದೇವರ ಕೋಣೆಯಿಂದ ಕೇಳಿ ಬರುತ್ತಿದ್ದ ಆ ಮಾಂತ್ರಿಕ ಧ್ವನಿಯನ್ನು ಕೇಳಿ ನಿಂತ ಜಾಗದಲ್ಲೇ ಸ್ತಬ್ಧರಾದರು. ಇಷ್ಟು ವರ್ಷಗಳ ಅವರ ಬದುಕಿನಲ್ಲಿ ಇಂತಹ ಪವಿತ್ರವಾದ ಮನಸ್ಸನ್ನು ಕರಗಿಸುವ ಸುಪ್ರಭಾತದ ಧ್ವನಿಯನ್ನು ಅವರು ಕೇಳಿಯೇ ಇರಲಿಲ್ಲ. ಅವರು ನಿಧಾನವಾಗಿ ನಡೆದು ಬಂದು ದೇವರ ಕೋಣೆಯ ಬಾಗಿಲಲ್ಲಿ ನಿಂತರು. ಅಲ್ಲಿ ಸೀತೆ ಕಣ್ಣು ಮುಚ್ಚಿ ದೇವಿಗೆ ಕರ್ಪೂರದ ಆರತಿ ಎತ್ತುತ್ತಿದ್ದಳು. ದೀಪದ ಬೆಳಕಿನಲ್ಲಿ ಅವಳ ಸಾಂಪ್ರದಾಯಿಕ ರೂಪ ಮತ್ತು ಆ ಭಕ್ತಿಯ ತನ್ಮಯತೆ ದೇವಿಕಾ ಅವರ ಕಣ್ಣುಗಳಿಗೆ ಸಾಕ್ಷಾತ್ ಮನೆಯ ಮಹಾಲಕ್ಷ್ಮಿಯಂತೆ ಕಂಡಿತ್ತು. ನತಾಶಾ ಹೇಳಿದ್ದ ಅಮಂಗಲ ವಿಧವೆ ಎಂಬ ಕಟು ಮಾತುಗಳೆಲ್ಲ ಈ ಪವಿತ್ರ ದೃಶ್ಯದ ಮುಂದೆ ಸುಟ್ಟು ಬೂದಿಯಾದವು. ದೇವಿಕಾ ಅವರಿಗೆ ತಮ್ಮ ಮಗ ಅಭಿಮನ್ಯು ಸೀತೆಯ ಪರವಾಗಿ ಯಾಕೆ ಅಷ್ಟೊಂದು ದೊಡ್ಡ ಹೋರಾಟ ಮಾಡಿದೆ ಎಂಬ ಸತ್ಯ ಈಗ ಸಂಪೂರ್ಣವಾಗಿ ಅರ್ಥವಾಗಿತ್ತು. ಸೀತೆ ಪೂಜೆ ಮುಗಿಸಿ ಆರತಿ ತಟ್ಟೆಯನ್ನು ಹಿಡಿದು ಹೊರಗೆ ಬಂದಾಗ ಎದುರಿಗೆ ದೇವಿಕಾ ನಿಂತಿರುವುದನ್ನು ನೋಡಿ ಕೊಂಚ ಗಾಬರಿಯಾಗಿ ತಲೆ ತಗ್ಗಿಸಿದ್ದಳು. ಆದರೆ ದೇವಿಕಾ ರಾಜ್ಗುರು ಮುಖದಲ್ಲಿ ಇಂದು ಆ ಹಳೆಯ ಹೈ ಸೊಸೈಟಿಯ ಜಂಬವೆಲ್ಲಿಲ್ಲ. ಅವರು ಸೀತೆಯ ಹತ್ತಿರ ಬಂದು ಅವಳ ಕೈಯಲ್ಲಿದ್ದ ಆರತಿಯನ್ನು ಕಣ್ಣಿಗೆ ಒತ್ತಿಕೊಂಡು ಸೀತೆಯ ಮುಖವನ್ನು ಪ್ರೀತಿಯಿಂದ ಕೈಯಲ್ಲಿ ಹಿಡಿದರು. ಸೀತೆ, ನನ್ನನ್ನು ಕ್ಷಮಿಸಿಬಿಡು ಮಗಳೇ. ನಿನ್ನ ಬಗ್ಗೆ ನತಾಶಾ ಹೇಳಿದ ಸುಳ್ಳು ಮಾತುಗಳನ್ನು ಕೇಳಿ ನಾನು ನಿನ್ನನ್ನು ತಪ್ಪು ತಿಳಿದುಕೊಂಡಿದ್ದೆ. ಆದರೆ ಇವತ್ತು ನಿನ್ನ ಈ ಪೂಜೆ, ನಿನ್ನ ಈ ದಿವ್ಯ ರೂಪ ನನ್ನ ಕಣ್ಣುಗಳನ್ನು ತೆರೆಸಿದೆ. ನನ್ನ ಮಗ ಅಭಿಮನ್ಯು ಬದುಕಿನಲ್ಲಿ ಎಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ ಅನ್ನೋದನ್ನು ನೀನು ಸಾಬೀತುಪಡಿಸಿದ್ದೀಯ ಎಂದು ಭಾವುಕರಾಗಿ ಸೀತೆಯ ಹಣೆಗೆ ಮುತ್ತಿಟ್ಟರು. ದೂರದಲ್ಲೇ ನಿಂತು ತಾಯಿಯ ಈ ಬದಲಾವಣೆಯನ್ನು ಮತ್ತು ಸೀತೆಯ ಕಣ್ಣುಗಳಲ್ಲಿ ಮೂಡಿದ್ದ ಆನಂದವನ್ನು ನೋಡುತ್ತಿದ್ದ ಅಭಿಮನ್ಯು ಹಾಗೂ ಅಹಲ್ಯ ಇಬ್ಬರ ಮುಖದಲ್ಲೂ ವಿಜಯದ ಅದ್ಭುತ ನಗು ಮೂಡಿತ್ತು. ಅಂದು ಮಧ್ಯಾಹ್ನ ಸೀತೆ ಮತ್ತು ರಂಜಿತ್ ಇಬ್ಬರು ರಾಜ್ಗುರು ಕುಟುಂಬದವರಿಂದ ಬೀಳ್ಕೊಂಡು ವಾಪಸ್ ಹಳ್ಳಿಗೆ ಮರಳಿದರು. ಬೆಂಗಳೂರಿನಲ್ಲಿ ಕಳೆದ ಆ 2 ದಿನಗಳು ಸೀತೆಯ ಇಡೀ ಆಲೋಚನೆಗಳನ್ನೇ ಬದಲಾಯಿಸಿ ಬಿಟ್ಟಿದ್ದವು. ಅವಳು ಹಳ್ಳಿಯ ದೊಡ್ಡ ಮನೆಗೆ ಕಾಲಿಡುತ್ತಿದ್ದಂತೆ ಅವಳಿಗೆ ಜಾತ್ರೆಯ ಮೈದಾನ, ಆಫೀಸ್ನ ಕ್ಯಾಬಿನ್, ಪಾನಿಪುರಿ ತಿಂದ ಕ್ಷಣ ಮತ್ತು ತನ್ನ ತಾಯಿಗೋಸ್ಕರ ಅಭಿಮನ್ಯು ಮನೆಯಲ್ಲಿ ಗರ್ಜಿಸಿದ ದೃಶ್ಯಗಳೇ ಕಣ್ಮುಂದೆ ಸುಳಿಯುತ್ತಿದ್ದವು. ಆತ ಬೆಂಗಳೂರಿನಲ್ಲಿ ಅಭಿಮನ್ಯುನ ಪರಿಸ್ಥಿತಿಯೂ ಹಾಗೇ ಇತ್ತು. ಸೀತೆ ಹಳ್ಳಿಗೆ ಹೋದಾಗಿನಿಂದ ಅವನಿಗೆ ಆಫೀಸ್ ಕೆಲಸದಲ್ಲಿ ಮನಸ್ಸೇ ಕೂರ್ತಿರಲಿಲ್ಲ. ಕ್ಯಾಬಿನ್ ಒಳಗೆ ಬಂದ ರಾಮ್ ಶೆಟ್ಟಿ ಅಭಿಮನ್ಯು ಶೂನ್ಯ ದೃಷ್ಟಿಯಿಂದ ಕಿಟಕಿಯ ಹೊರಗೆ ನೋಡುತ್ತಿರುವುದನ್ನು ಕಂಡು ನಕ್ಕನು. ಏನೋ CEO ಅವರೇ, ಸೀತಾ ಅವರು ಹಳ್ಳಿಗೆ ಹೋಗಿ ಕೆಲವು ಗಂಟೆಗಳಷ್ಟೇ ಆಗಿದೆ. ಆಗಲೇ ಮೌನ ಮುರಿದ ಸಿಂಹ ಮೌನಕ್ಕೆ ಶರಣಾಗಿದೆಯಲ್ಲ ಎಂದು ಕಿಂಡಲ್ ಮಾಡಿದನು. ಅಭಿಮನ್ಯು ಮುಖ ತಿರುಗಿಸಿ, ಲೋ ರಾಮ್, ಸುಮ್ಮನೆ ಇರೋ, ಕಲಾಕ್ಷೇತ್ರದ ಕೆಲಸಗಳು ಎಷ್ಟು ದೂರ ಬಂದಿದೆ ಅಂತ ನೋಡು ಎಂದು ಗಂಭೀರತೆ ನಟಿಸಿದ. ಎಲ್ಲ ರೆಡಿಯಾಗಿದೆ ಅಭಿ. ನಾಳೆಯಿಂದಲೇ ನಮ್ಮ ಇಡೀ ಟೀಮ್ ಹಳ್ಳಿಗೆ ಹೋಗಿ ಆ ಕಲಾ ಕೇಂದ್ರದ ನವೀಕರಣ ಕೆಲಸ ಶುರು ಮಾಡ್ತಾ ಇದೆ. ನೀನು ಬರ್ತಾ ಇದೆಯಾ ತಾನೆ ಎಂದು ರಾಮ್ ಕೇಳಿದಾಗೆ ಅಭಿಮನ್ಯು ಮನಸ್ಸಿನಲ್ಲೇ ಒಪ್ಪಿಕೊಂಡು, ಹೌದು, ನಾನೇ ಖುದ್ದಾಗಿ ನಿಂತು ಆ ಪ್ರಾಜೆಕ್ಟ್ ನೋಡ್ಕೊಳ್ತೀನಿ ಎಂದನು. ಮಾರನೇ ದಿನ ಬೆಳಿಗ್ಗೆ ಹಳ್ಳಿಯ ಆ ಹಳೆಯ ಕಲಾ ಕೇಂದ್ರದ ಆವರಣದಲ್ಲಿ ದೊಡ್ಡ ಸಪ್ಪಳವಾಯಿತು. ಬೆಂಗಳೂರಿನಿಂದ ರಾಜ್ಗುರು ಸಂಸ್ಥೆಯ ಇಂಜಿನಿಯರ್ಗಳು, ವಿನ್ಯಾಸಕರು ಮತ್ತು ಕೆಲಸಗಾರರ ದಂಡೆ ಬಂದು ಇಳಿದಿತ್ತು. ರಂಜಿತ್ ಮತ್ತು ರಾಮ್ ಶೆಟ್ಟಿ ಕೆಲಸದ ಉಸ್ತುವಾರಿ ನೋಡಿಕೊಳ್ತಿದ್ರು. ಸೀತೆ ತನ್ನ ಬಿಳಿ ಮತ್ತು ನೀಲಿ ಬಣ್ಣದ ಸರಳ ಸೀರೆಯನ್ನು ಉಟ್ಟು ಕೈಯಲ್ಲಿ ಹೊಸ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್ ಹಿಡಿದು ಅಲ್ಲಿಗೆ ಬಂದಿದ್ದಳು. ಅಲ್ಲಿನ ಹೊಸ ಬದಲಾವಣೆಗಳನ್ನು ನೋಡಿ ಅವಳ ಕಣ್ಣುಗಳಲ್ಲಿ ಹೆಮ್ಮೆ ತುಂಬಿತ್ತು. ಅಷ್ಟರಲ್ಲೇ ಅವಳ ಹಿಂಭಾಗದಿಂದ ಭಾರವಾದ ಬೂಟುಗಳ ಸಪ್ಪಳ ಕೇಳಿಸಿತ್ತು. ಸೀತೆ ತಿರುಗಿ ನೋಡಿದಳು. ಅಲ್ಲಿ ಕಪ್ಪು ಶರ್ಟ್ ಧರಿಸಿ ಕೈ ಮಡಚಿಕೊಂಡು ಗಾಂಭೀರ್ಯದಿಂದ ನಡೆದು ಬರುತ್ತಿದ್ದ ಅಭಿಮನ್ಯು ನಿಂತಿದ್ದನು. ಅವನ ಕಣ್ಣುಗಳು ಎಂದಿನಂತೆ ಸೀತೆಯನ್ನೇ ಅರಸುತ್ತಿದ್ದವು. ಅಭಿಮನ್ಯು ಸೀತೆಯ ಸನಿಹ ಬಂದು ನಿಂತು, ಹೇಗಿದೆ
ನಮ್ಮ ಹೊಸ ಕಲಾಕ್ಷೇತ್ರದ ಪ್ಲ್ಯಾನ್ ಚೀಫ್ ಡೈರೆಕ್ಟರ್ ಅವರೇ ಎಂದು ಅತ್ಯಂತ ಮೃದುವಾಗಿ ಕೇಳಿದನು. ಸೀತೆ ನಾಚಿಕೆಯಿಂದ ಮುಗುಳ್ನಗುತ್ತಾ, ತುಂಬ ಚೆನ್ನಾಗಿದೆ ಸರ್. ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಹಳ್ಳಿಯ ಕಲೆಗೆ ಗೌರವ ಸಿಗುತ್ತೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಎಂದಳು. ಇಬ್ಬರು ಒಟ್ಟಿಗೆ ನಿಂತು ಕಲಾಕೇಂದ್ರದ ನಕ್ಷೆಯನ್ನು ನೋಡ್ತಾ ಮಾತನಾಡ್ತಿದ್ರು. ಹಳ್ಳಿಯ ಜನರೆಲ್ಲರೂ ದೂರದಲ್ಲೇ ನಿಂತು ಇಷ್ಟು ದಿನ ಕತ್ತಲೆ ಕೋಣೆಯಲ್ಲಿದ್ದಾಳೆ ಎಂದು ಮೂದಲಿಸುತ್ತಿದ್ದರೋ ಇವತ್ತು ಅವಳೇ ಇಷ್ಟು ದೊಡ್ಡ ಕೋಟ್ಯಾಧಿಪತಿಯ ಪಕ್ಕದಲ್ಲಿ ಸಮಾನವಾಗಿ ನಿಂತು ಮಾತನಾಡುತ್ತಿರುವುದನ್ನು ಆಶ್ಚರ್ಯದಿಂದ ನೋಡ್ತಿದ್ರು. ರಾಮ್ ಶೆಟ್ಟಿ ಮತ್ತು ರಂಜಿತ್ ಸ್ವಲ್ಪ ದೂರದಲ್ಲೇ ನಿಂತು ಇವರಿಬ್ಬರನ್ನು ನೋಡ್ತಿದ್ರು. ನೋಡು ರಂಜು, ಈ ಜೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ವಾ? ಇವರಿಬ್ಬರ ಮಧ್ಯೆ ಇರೋ ಆ ಮೌನದ ಪ್ರೀತಿ ಈಗ ಇಡೀ ಹಳ್ಳಿಗೆ ಹೊಸ ಬೆಳಕು ಕೊಡ್ತಾ ಇದೆ ಎಂದನು ರಾಮ್ ಹೆಮ್ಮೆಯಿಂದ. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.